ಮಹಾರಾಷ್ಟ್ರದಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇರುವಂತಹ ಪರಿಣಾಮ ಹಲವು ಜಿಲ್ಲೆಗಳಲ್ಲಿ ಈಗ ಪ್ರವಾಹದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪರಿಸ್ಥಿತಿ ಹೇಗಿದೆ ಅನ್ನೋದರ ಡೀಟೇಲ್ಸ್ ನಾನು ನಿಮಗೆ ಕೊಡ್ತಾ ಇದ್ವಿ. ಯಾದಗಿರಿಯಲ್ಲೂ ಕೂಡ ಭೀಮಾ ನದಿ ಉಕ್ಕಿ ಹರಿತಾ ಇದೆ, ಪ್ರವಾಹದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಮುಖ್ಯವಾಗಿ ಹಲವು ಕಡೆಗಳಲ್ಲಿ, ಅದರಲ್ಲೂ ಕೂಡ ಪ್ರಮುಖವಾಗಿ ವಡಗೇರಾ ತಾಲೂಕಿನ ನಾಯ್ಕಲ್ ಗ್ರಾಮ ಜಲಾವೃತವಾಗಿದ್ದು ನೂರಾರು ಮನೆಗಳಿಗೆ ಮಳೆ ನೀರು ನುಗ್ಗಿಬಿಟ್ಟು ಅವಾಂತರ ಸೃಷ್ಟಿಯಾಗಿದೆ. ಮನೆ ಮೇಲೆ ಮಕ್ಕಳೊಂದಿಗೆ ರಕ್ಷಣೆಯನ್ನು ಪಡಿತಾ ಇದ್ದಾರಂತೆ ಪೋಷಕರು. ನಾಯ್ಕಲ್ ಗ್ರಾಮದ ರಸ್ತೆ ಸಂಪರ್ಕ ಸಂಪೂರ್ಣವಾಗಿ ಕಡಿತವಾಗಿದೆ. ನಾಯ್ಕಲ್ ಗ್ರಾಮದಲ್ಲಿದ್ದಂತಹ ದೃಶ್ಯ, ಈಗ ಪ್ರವಾಹದ ದೃಶ್ಯ ಏನಿದೆ ಅದು ಡ್ರೋನ್ನಲ್ಲಿ ಸೆರೆ ಸಿಕ್ಕಿದೆ. ಎಲ್ಲಿ ಕಣ್ಣು ಹಾಯಿಸಿದ್ರು ಕೂಡ ಬರೀ ನೀರೇ ಕಾಣಿಸ್ತಾ ಇದೆ. ನಡುಗಡ್ಡೆಯ ರೀತಿಯಲ್ಲಿ ಭಾಸವಾಗ್ತಾ ಇರುವಂಥದ್ದು. ಭೀಮಾ ನದಿ ಒಂದು ಕಡೆ ಉಕ್ಕಿ ಹರಿತಾ ಇದೆ. ಅದರ ಪರಿಣಾಮ ನದಿ ಪಾತ್ರದ ಗ್ರಾಮದ ಜನರ ಬದುಕು ಏನಾಗಿದೆ ಅನ್ನೋದನ್ನ ಈ ದೃಶ್ಯ ತೋರಿಸ್ತಾ ಇದೆ. ಮನೆಯಲ್ಲಿಯೇ ಲಾಕ್ ಆಗಿಬಿಟ್ಟಿದ್ದಾರೆ. ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಯಾದಗಿರಿಯಲ್ಲಿ ಭೀಮಾ ನದಿ ಉಕ್ಕಿ ಹರಿದಂತಹ ಪರಿಣಾಮ ಪರಿಸ್ಥಿತಿ ಯಾವ ರೀತಿ ಸೃಷ್ಟಿಯಾಗಿದೆ ಅಂತ, ಪ್ರವಾಹದ ಸನ್ನಿವೇಶ ಸೃಷ್ಟಿಯಾಗಿದೆ. ಡ್ರೋನ್ ಕ್ಯಾಮರಾದಲ್ಲಿ ಈ ನೀರು ಅವಾಂತರ ಸೃಷ್ಟಿ ಮಾಡಿರುವಂತಹ ದೃಶ್ಯ ಸಿಗ್ತಾ ಇದೆ. ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗಿದೆ. ಊರೇ ಈಗ ದ್ವೀಪದಂತೆ ಭಾಸವಾಗ್ತಾ ಇದೆ. ಮನೆ ಒಳಗೆ ನೀರು ನುಗ್ಗಿ ಅವಾಂತರದ ಸರಮಾಲೆಯೇ ಸೃಷ್ಟಿಯಾಗಿರುವಂಥದ್ದು. 2018 ಬಳಿಕ ಯಾದಗಿರಿ ಜಿಲ್ಲೆಗೆ ಇದೇ ಫಸ್ಟ್ ಟೈಮ್ ಇಷ್ಟು ವರ್ಷಗಳಲ್ಲಿ ಈ ಪ್ರಮಾಣದಲ್ಲಿ ಹಾನಿ ಆಗಿರೋದು. ಸೊ ಪ್ರವಾಹದ ಪರಿಸ್ಥಿತಿಗೆ ಸಂಬಂಧಪಟ್ಟಂತೆ ಡ್ರೋನ್ ವಿಷುವಲ್ ನೋಡಿದ್ರಿ ನೀವು. ಇನ್ನೂ ಒಂದಷ್ಟು ಅವಾಂತರಗಳಾಗಿದೆ. ಜಿಲ್ಲೆಯ 5 ಗ್ರಾಮಗಳಿಗೆ ನೀರು ನುಗ್ಗಿದೆ. ಸಮಸ್ಯೆ ಸಾಗರದಲ್ಲಿ ಅಲ್ಲಿನ ಜನ ಇದ್ದಾರೆ. ಹುರಸಗುಂಡಿಗೆ, ರೋಜಾ ಎಸ್ ಶಿರವಾಳ ಹಾಗೂ ಶಿವನೂರು, ನಾಯ್ಕಲ್, ಮಾಚನೂರು ಗ್ರಾಮಗಳಿಗೆ ನೀರು ನುಗ್ಗಿದೆ. ಇವೆಲ್ಲ ಪ್ರಮುಖವಾಗಿ ಫ್ಲಡ್ ಎಫೆಕ್ಟೆಡ್ ಏರಿಯಾಸ್ಗಳಾಗಿದೆ. 5 ಗ್ರಾಮಗಳ 345 ಕುಟುಂಬಗಳನ್ನು ಸ್ಥಳಾಂತರ ಕೂಡ ಮಾಡಲಾಗಿದೆ. ಮನೆಯಲ್ಲಿ ಎಷ್ಟು ಪಾತ್ರೆಗಳನ್ನು ಉಳಿಸೋದಕ್ಕೆ ಸಾಧ್ಯನೋ ಅವೆಲ್ಲ ಪಾಪ ಮನೆ ಅಟ್ಟದ ಮೇಲೆ ಹಾಕಿ ಆ ಮನೆಗಳನ್ನು ಖಾಲಿ ಮಾಡುವಂತಹ ಸ್ಥಿತಿ. ಒಳಗಡೆ ಭೀಮಾ ನದಿ ನೀರು ನುಗ್ಗಿರೋದನ್ನು ಗಮನಿಸ್ತಾ ಇದ್ದೀರಾ. ಕೃಷ್ಣೆಯ ಬಹಳ ಮುಖ್ಯವಾದಂತಹ ಉಪನದಿ ಇದು. ಭೀಮಾ ನದಿಯ ಅಬ್ಬರಕ್ಕೆ ನಿಜಕ್ಕೂ ಕೂಡ ಯಾದಗಿರಿ ಜಿಲ್ಲೆ ಪ್ರವಾಹದ ಪರಿಸ್ಥಿತಿಯಲ್ಲಿ ಇರುವಂಥದ್ದು. ಅದರಲ್ಲಿ ವಡಗೇರಾ ತಾಲೂಕಿನ ನಾಯ್ಕಲ್ ಅನ್ನುವಂಥ ಗ್ರಾಮದಲ್ಲಿ ಬಹುತೇಕ ಮನೆಗಳಿಗೆ ನೀರು ನುಗ್ಗಿದೆ. ನಾವೀಗ ಒಂದು ಮನೆಯ ಪರಿಸ್ಥಿತಿಯನ್ನು ತೋರಿಸ್ತೀವಿ. ಇಲ್ಲಿರ್ತಕ್ಕಂಥ ಸುಮಾರು 250-300 ಮನೆಗಳಲ್ಲಿ ಒಂದು 150 ಮನೆಗಳಿಗೆ ನೀರು ನುಗ್ಗಿರುವಂಥದ್ದು. ಬಹುತೇಕ ಎಲ್ಲ ಮನೆಗಳ ಪರಿಸ್ಥಿತಿ ಇದೇ ರೀತಿಯಾಗಿ ಇರುವಂಥದ್ದು ನಾವು ತೋರಿಸ್ತಾ ಇದ್ವಿ. ಒಳಗಡೆ ಒಂದೊಂದೇ ರೂಮ್ಗಳ ಪರಿಸ್ಥಿತಿ ಕೂಡ ನಿಮಗೆ ತೋರಿಸುವಂಥದ್ದು. ನಿಜಕ್ಕೂ ಕೂಡ ಇಲ್ಲಿರ್ತಕ್ಕಂಥ ಜನ ಯಾವ ರೀತಿ ಬದುಕಬೇಕು ಅನ್ನುವಂಥ ಚಿಂತೆಯಲ್ಲಿ ಇರುವಂಥದ್ದು. ಈಗಾಗಲೇ ಬಹುತೇಕ ಗ್ರಾಮಸ್ಥರು ಶಿಫ್ಟ್ ಆಗಿದ್ದಾರೆ ಬೇರೆ ಬೇರೆ ಕಡೆಗೆ. ಇಲ್ಲಿರ್ತಕ್ಕಂಥ ಕೋಣೆಗಳನ್ನು ನಿಮಗೆ ತೋರಿಸ್ತಾ ಇದ್ವಿ. ಸಂಪೂರ್ಣವಾಗಿ ಜಲಾವೃತ, ಅಂದರೆ ನೀರು ತುಂಬಿಕೊಂಡಿರುವಂಥದ್ದು. ಆದರೆ ಮನೆಯಲ್ಲಿರ್ತಕ್ಕಂಥ ಪಾತ್ರೆ ಪಗಡಿಗಳನ್ನು ಅದು ಮೇಲೆ ಇಟ್ಟಿರುವಂಥದ್ದನ್ನು ಮಾತ್ರ ಅವರು ಬಿಟ್ಟಿರುವಂಥದ್ದು. ನೆಲದ ಮೇಲೆ ಇರ್ತಕ್ಕಂಥ ಪ್ರತಿಯೊಂದು ವಸ್ತುಗಳನ್ನು ಕೂಡ ಈಗಾಗಲೇ ತೆಗೆದುಕೊಂಡು ಹೋಗಿದ್ದಾರೆ. ದವಸ ಧಾನ್ಯಗಳು ಇರ್ಬೋದು, ಬೇರೆ ಬೇರೆ ಸಾಮಗ್ರಿಗಳಿರ್ಬೋದು, ಎಲ್ಲವೂ ಕೂಡ ಏನು ಜಲಾವೃತ ಆಗಿ ಹಾಳಾಗಿರುವಂಥದ್ದು. ಹೀಗಾಗಿ ನಿಜಕ್ಕೂ ಕೂಡ ಏನು ಇಲ್ಲಿನ ಗ್ರಾಮಸ್ಥರ ಪರಿಸ್ಥಿತಿ ಹೇಳ್ತಿರೋದು ಅಂತಲೇ ಹೇಳ್ಬೋದು. ಯಾಕೆಂದರೆ ಸುಮಾರು ಜನ ಅವರ ಏನು ಒಂದು ಸೂರನ್ನು ಇಲ್ಲಿ ಸದ್ಯದ ಮಟ್ಟಿಗೆ ಕಳೆದುಕೊಂಡಿದ್ದಾರೆ. ಎಲ್ಲಿ ಹೋಗಿ ವಾಸ ಮಾಡೋದು, ರಾತ್ರಿ ನಿದ್ದೆ ಮಾಡೋದು ಎಲ್ಲಿ ಅನ್ನುವಂಥ ಪರಿಸ್ಥಿತಿ ಇದೆ. ಕಾಳಜಿ ಕೇಂದ್ರಕ್ಕೆ ಕೆಲವರನ್ನು ಈಗಾಗಲೇ ಏನು ಶಿಫ್ಟ್ ಕೂಡ ಮಾಡಲಾಗಿರುವಂಥದ್ದು. ಇಲ್ಲಿ ನೋಡಿ ಮನೆಯ ಪರಿಸ್ಥಿತಿಯನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇಲ್ಲಿನ ವಸ್ತುಗಳು ನೀರಿನಲ್ಲಿ ಹಾಗೆ ಇರುವಂಥದ್ದು ಕಾಣ್ತಾ ಇದೆ. ನಿಜಕ್ಕೂ ಇಲ್ಲಿ ವಾಸ ಮಾಡ್ತಕ್ಕಂಥ ಸುಮಾರು ಜನ ಏನಿದ್ರು, ಅದರಲ್ಲಿ ವೃದ್ಧರು ಇದ್ದರು, ಮಕ್ಕಳಿದ್ರು, ಅವರೆಲ್ಲರೂ ಕೂಡ ಕಷ್ಟದ ಪರಿಸ್ಥಿತಿಯನ್ನು, ಈ ಒಂದು ಅಡುಗೆ ಮನೆಯ ಪರಿಸ್ಥಿತಿ ಕೂಡ ನಿಮಗೆ ನಾವು ತೋರಿಸ್ತಾ ಇದ್ದೀವಿ. ಏನು ಕೆಲವೊಂದಿಷ್ಟು ವಸ್ತುಗಳನ್ನು ಬಿಟ್ಟರೆ ಉಳಿದ ವಸ್ತುಗಳನ್ನು ತೆಗೆದುಕೊಂಡು ಹೋಗಿರುವಂಥದ್ದು ಇಲ್ಲಿ ಕಾಣ್ತಾ ಇದೆ. ಆದರೆ
ಅನಿವಾರ್ಯತೆಯಿಂದಾಗಿ ಜನ ಈ ಜಾಗಗಳನ್ನ ಖಾಲಿ ಮಾಡಲೇಬೇಕಾದಂಥ ಪರಿಸ್ಥಿತಿ. ಇಲ್ಲಿರ್ತಕ್ಕಂಥ ಇನ್ನೂ ಕೋಣೆಗಳಿದೆ, ಅವುಗಳನ್ನು ನಿಮಗೆ ನಾವು ತೋರಿಸ್ತೀವಿ ಯಾವ ರೀತಿಯಾಗಿದೆ ಅಂತ.